ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಜೂನಿಯರ್ ಕಾಲೇಜು ಹಿಂಭಾಗದಲ್ಲಿ ಅಕ್ರಮವಾಗಿ ಗುಡಿಸಲನ್ನ ನಿರ್ಮಾಣ ಮಾಡಿದ್ದು, ಇದರಿಂದ ಕಾಲೇಜು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ಶೀಘ್ರವೇ ಸಂಬಂಧಪಟ್ಟವರು ಗಮನ ನೀಡುವ ಮೂಲಕ ತೆರವು ಕಾರ್ಯಾಚರಣೆ ನಡೆಸಬೇಕು ಎಂದು ಶಾಸಕ ಎಚ್.ಕೆ. ಸುರೇಶ್ ಗುಡಿಸಲು ನಿವಾಸಿಗಳನ್ನ ಸಮಸ್ಯೆಯ ಬಗ್ಗೆ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಸಮಕ್ಷಮದಲ್ಲಿ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಈಗಾಗಲೇ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ನಾನು ಸವಿಸ್ತಾರವಾಗಿ ಮಾತನಾಡಿದ್ದು, ಕಳೆದ 2 ದಶಕಗಳಿಂದ ನಿರಂತರವಾಗಿ ನಿವೇಶನ ಮರೀಚಿಕೆಗೊಳಿಸಲು ನಿವಾಸಿಗಳಿಗೆ ಲಭ್ಯವಾಗಿದೆ. ಇದನ್ನು ಸದ್ಯ ಗಂಭೀರವಾಗಿ ಪಡೆದಿದ್ದು, ಪುರಸಭಾ ಅಧ್ಯಕ್ಷರು ಕೂಡ ಉತ್ಸಾಹದಿಂದ ನಿವೇಶನ ನೀಡಲು ಮುಂದಾಗಿದ್ದಾರೆ. ಶೀಘ್ರವೇ ನಿವೇಶನದ ಹಕ್ಕುಪತ್ರಗಳನ್ನು ನೀಡುವ ಮೂಲಕ ತೆರವು ಮಾಡಲಾಗುತ್ತದೆ. ಅಲ್ಲಿಯ ತನಕ ಗುಡಿಸಲು ನಿವಾಸಿಗಳು ಯಾವುದೇ ಅಸ್ವಚ್ಛತೆ ಮತ್ತು ಗೊಂದಲಕ್ಕೆ ಅವಕಾಶ ನೀಡಬಾರದು. ನಿಮ್ಮನ್ನ ಇಲ್ಲಿಂದ ಹೊರಕಳಿಸಲಾಗುವುದಿಲ್ಲ. ನಿಮ್ಮನ್ನ ಗೌರವಹಿತದಿಂದ ಇಲ್ಲಿಂದ ಬೀಳ್ಕೊಡುತ್ತೇವೆ. ತಾವುಗಳು ಎಲ್ಲರೂ ಸಹ ಒಮ್ಮತದಿಂದ ಸಹಕಾರ ನೀಡಬೇಕು. ಅದಕ್ಕಾಗಿ ಇದೇ 30ರಂದು ಶುಕ್ರವಾರ ಆಶ್ರಯ ಸಮಿತಿಯ ಸಭೆಯನ್ನು ಕರೆಯಲು ಸೂಚನೆ ನೀಡಿದ್ದು, ಅಂದು ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗೆ ಹಕ್ಕುಪತ್ರ ನೀಡಲು ಮುಂದಾಗುತ್ತೇವೆ ಎಂದು ಭರವಸೆ ನೀಡಿದರು. ಈಗ ಇಲ್ಲಿ ಇರ್ತಕ್ಕಂಥದ್ದು ಈಗ 57 ಜನದನ್ನ ಪಟ್ಟಿ ಮಾಡಿದ್ದಾರೆ. ಆ 57 ಜನರನ್ನ ಕೊಡಿಸ್ತಕ್ಕಂಥದ್ದು ಅವ್ರ ಆಸ್ತಿ ಇದೆಯೋ ಇನ್ನೊಂದಿದೆಯೋ ಮತ್ತೊಂದಿದೆಯೋ ಅದು ಬೇಡ. ಪುರಸಭೆನಲ್ಲೂ ದಾಖಲೆ ಇದೆ, ಅದು ನಮ್ಮ ಗಮನಕ್ಕೂ ತಂದಿದ್ದಾರೆ. ಈಗ ನಮ್ಮ ಅಧ್ಯಕ್ಷರು ಇದ್ರ ವಿರುದ್ಧವಾಗಿ ಅಂದರೆ ಇದು ಕೊಡಬೇಕು ಅಂತಕ್ಕಂಥ ಇದು ಮಾಡಿದ್ರು. ಈಗ ಅವರು ಎಲ್ಲ ಜೊತೆಲಿ ಇರೋದ್ರಿಂದ ಖಂಡಿತವಾಗ್ಲೂ 57 ಜನ ಕೊಡಿಸಿ ಅವ್ರನ್ನ ಸ್ವಾಗತನ ಬಯಸಿ ಇಲ್ಲಿಂದ ಅಂದರೆ ತೆರವುಗೊಳಿಸಿದ್ರು ಅಂದರೆ ಓಡಿಸ್ತಕ್ಕಂಥದ್ದಲ್ಲ, ಅವರು ಗೌರವಿಸಿ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ರಾಯಪುರ ಗ್ರಾಮದ ಸರ್ವೆ ನಂಬರ್ 19ರ 5 ಎಕರೆ ಪ್ರದೇಶದಲ್ಲಿ ಸದ್ಯ 191 ನಿವೇಶನಗಳನ್ನು ನಮ್ಮ ಹಿಂದಿನ ಅಧ್ಯಕ್ಷರು ಗುರುತು ಮಾಡಿದ್ದು, ಅಲ್ಲಿ ಜಾಗವನ್ನು ಗುರುತಿಸಲಾಗಿದೆ. ಮೊದಲು ಇಲ್ಲಿನ ಗುಡಿಸಲು ನಿವಾಸಿಗಳಿಗೆ 57 ನಿವೇಶನ ನೀಡಿದ ಬಳಿಕವೇ ಉಳಿದ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಗುಡಿಸಲು ನಿವಾಸಿಗಳಿಗೆ ಶೀಘ್ರವೇ ನಿವೇಶನ ನೀಡಲು ಈಗಾಗಲೇ ಸಂಬಂಧಪಟ್ಟವರಿಂದ ಅನುಮೋದನೆ ಪಡೆದಿದ್ದು, ಮುಂದಿನ ವಾರ ಆಶ್ರಯ ಸಮಿತಿ ಸಭೆ ಬಳಿಕ ನಿವೇಶನ ನೀಡಲು ಬದ್ಧವಾಗಿದ್ದು, ಈ ಬಗ್ಗೆ ಯಾರಿಗೂ ಸಂಶಯ ಬೇಡವೆಂದು ಸ್ಪಷ್ಟನೆ ನೀಡಿದರು. ಇದು ಪಕ್ಷಾತೀತವಾಗಿ ಎಲ್ಲರ ಸಹಕಾರವನ್ನ ಪಡೆದು ಯಾರಿಗೂ ತೊಂದರೆ ಆಗದಂತೆ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಹಾಗೂ ಇಲ್ಲಿನ ನಿವಾಸಿಗಳಿಗೂ ಅನುಕೂಲವಾಗಬೇಕು ಎಂಬುವ ನಿಟ್ಟಿನಲ್ಲಿ ಈ ಬಾರಿ ಕಾರ್ಯಕರ್ತರಾಗುತ್ತೇವೆ ಎಂದರು. ಅಧ್ಯಕ್ಷರು ಮಾನ್ಯ ಶಾಸಕರು ನಿನ್ನೆಯಿಂದ ಸೈಟ್ ಹಂಚಬೇಕು ಅಂತ ಮನಸ್ಸು ಮಾಡಿಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ನಿಗಮಕ್ಕೆ ಲೆಟರ್ ಹಾಕಿ ಅಲ್ಲಿಂದ ಆರ್ಡರ್ ತಗೊಂಡು ಮುಂದಿನ ವಾರದಲ್ಲೇ ನಾವು ಸೈಟ್ ಹಂಚನ ಅಧ್ಯಕ್ಷರೇ ಅಂತೇಳಿ ನನಗೂ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಕಮಿಟಿಯ ಮೆಂಬರ್ಗಳಿಗೆ ಕರೆದು ಒಂದೇ ವಾರದಲ್ಲಿ ಸೈಟ್ಗಳನ್ನು ಫಾರ್ಮೇಷನ್ ಮಾಡೋಣ. ಫಸ್ಟ್ ಹೋಗಿ JCB ಬಿಟ್ಟು ಅಳತೆ ಮಾಡಿ ಸರ್ವೆ ಮಾಡಿಸಿ ರೆಡಿ ಮಾಡಿದ ನಂತರ ಫಸ್ಟ್ ಪ್ರಿಫರೆನ್ಸು ಗುಡಿಸಲಿನಲ್ಲೂ ಇರ್ತಕ್ಕಂಥ ಈ ಮೈದಾನದಲ್ಲಿ ಗುಡಿಸಲು 57 ಜನಕ್ಕೆ ಫಸ್ಟ್ ಸೈಟ್ ಹಂಚನ ಅಂತ. ಈ ಸಂದರ್ಭದಲ್ಲಿ ಜೂನಿಯರ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ರಂಗನಾಥ್, ಡಾಕ್ಟರ್ ಚೇತನ್, ನಿವೃತ್ತ ಉಪನ್ಯಾಸಕ ಲೋಕೇಗೌಡ, ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ಅಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಗಿರೀಶ್, ಪದಾಧಿಕಾರಿಗಳಾದ ಲೋಕೇಶ್, ರಮೇಶ್, ಗಂಗಾಧರ್, ಚಿಕ್ಕಮ್ಮ, ಭಾಗ್ಯಲಕ್ಷ್ಮಿ, ರುಕ್ಮಿಣಿ ಇನ್ನು ಮುಂತಾದವರು ಹಾಜರಿದ್ದರು.